ಸೌಜನ್ಯ ಪ್ರಕರಣದಲ್ಲಿ ಅಕ್ಯೂಟಲ್ ಕಮಿಟಿಯ ರಚನೆಯನ್ನು ಮಾಡಲಿಲ್ಲ. ಆದರೆ ಶ್ರೀರಾಮುಲು ಆರೋಗ್ಯ ಮಂತ್ರಿ ಆಗಿದ್ದಾಗ ಹರೀಶ್ ಪೂಂಜರ್ ಅವರು ಆ ಭಾಗದಲ್ಲಿ ಇದ್ದಂಥ MLA ಆಗಿದ್ದರಿಂದ ನಾಯಕ MLC ಆಗಿದ್ದಂಥವ್ರು ಅವರು ಇದನ್ನು ಮರು-ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಅಂಶವನ್ನು ಹೇಳಿದರು. ಆದಮ್ ವಿಷಯದಲ್ಲಿ ಶ್ರೀರಾಮುಲು ಅವರು ಸರಾ ಬರೆದ್ರಲ್ಲ ಸರ್, ಸಣ್ಣ ಪ್ರಾಯದ ಹೆಣ್ಣು ಮಗಳು ಸತ್ತಿರೋದು ಆ ಭಾಗದ ಜನರಿಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮಗುವನ್ನು ಕಳೆದುಕೊಂಡಂತಹ ತಾಯಿಗೆ ನೋವಾಗಿದೆ ಎನ್ನುವ ನಿಟ್ಟಿನಲ್ಲಿ ಏನು ಬರೆದ್ರು. ಇದರ ಆಧಾರದ ಮೇಲೆ ಜಾವೇದ್ರವರು ಪ್ರಧಾನ ಕಾರ್ಯದರ್ಶಿ ಆಗಿದ್ರಲ್ಲ, ಅವರು ಕೂಡ ಯಾವುದೇ ಕಾರಣದಲ್ಲಿ ವೈದ್ಯರು ಮಾಡಿದಂಥ ಮರಣೋತ್ತರ ಪರೀಕ್ಷೆಗಳೇನಿದ್ವೋ ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಘಟಿಸಲ್ಪಟ್ಟಿಲ್ಲ ಅನ್ನುವ ವರದಿ ಏನಾಗಿದೆ ಇಲಾಖೆಯ ಸಮಗ್ರ ತನಿಖೆಯಿಂದ ಗೊತ್ತಾಗಿದೆ. ಆ ಕಾರಣದಿಂದ ಆದಮ್ ವಿರುದ್ಧ ನಡೆಯುವಂಥದ್ದು ಅಗತ್ಯವಿಲ್ಲ ಅನ್ನುವಂಥ ಸಮಗ್ರ ವರದಿ ಕೈ ಸೇರಿದೆ. ಆ ಕಾರಣದಿಂದ ಯಾವುದೇ ಮರು ತನಿಖೆ ಬೇಡ ಅಂತ ಬರೆದಿದ್ದಾಗಿಯೂ ಕೂಡ ಶ್ರೀರಾಮುಲು ಬರೆದ ಪತ್ರ ಅತಿ ಸೂಕ್ಷ್ಮವಾಗಿತ್ತು. ಆ ಕಾರಣಕ್ಕಾಗಿ DGP ಆದಂಥ CID DGP ಆದ ಸಲೀಮ್ರವರಿಗೆ ಕಳಿಸಲಾಗಿ ಸಲೀಮ್ರವರು ಈಗಾಗಲೇ ತನಿಖೆಯನ್ನು ಕೈಗೆತ್ತಿಕೊಂಡಂಥದ್ದು CBI ಅವರೇ ಈ ವರದಿಯ ಸಾರಾಂಶದ ಮೇಲೆ ಮರು ತನಿಖೆಯನ್ನು ಕೈಗೊಳ್ಳುವುದು ಅಥವಾ ಬಿಡುವುದು ಅವರಿಗೆ ಬಿಟ್ಟಂತ ವಿಚಾರ ಆಗಿರೋದ್ರಿಂದ ನಮ್ಮ ಕೈಲಿ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥ ಈ ಅಂಶಗಳ ಆಧಾರದ ಮೇಲೆ ಕಾಂಗ್ರೆಸ್ ಸರ್ಕಾರದಲ್ಲಿ ದಿನೇಶ್ ಗುಂಡೂರಾವ್ ಅವರು ತಮ್ಮ ಎಲ್ಲ ಅನುಕೂಲಗಳನ್ನು ಬಿಡುಗಡೆ ಮಾಡಲು ತನ್ನ ಇಲಾಖೆಗೆ ಆದೇಶಿಸಿದರು. ಯಾರಿಗೆ ಅಂತ ಹೇಳಿದ್ರೆ ಡಾಕ್ಟರ್ ಆಡಮ್ ರವರಿಗೆ ನ್ಯಾಯಾಲಯ ಹೇಳಿರುವಂತಹ ಅಂಶ ಅಕ್ಯೂಟಲ್ ಕಮಿಟಿಯನ್ನು ರಚನೆ ಮಾಡುವಲ್ಲಿ ವಿಫಲವಾಯಿತು. ಟೆಕ್ನಿಕಲ್ ಆಗಿರುವಂಥ ಎಂಜಿನಿಯರು ಏನು ಕ್ಯಾಮ್ರಾಗಳನ್ನ ಹಾರ್ಡ್ ಡಿಸ್ಕು ಇದೆಲ್ಲವನ್ನ ತನಿಖೆಗೆ ಒಳಪಡಿಸಬೇಕಿತ್ತು. ವೈದ್ಯರ ವಿಚಾರದಲ್ಲಿ ಪ್ರೊಫೆಷನಲ್ ವೈದ್ಯರನ್ನು ನೇಮಕ ಮಾಡಬೇಕಾಗಿತ್ತು. ತನಿಖೆ ಅಂತರದ ಲಾ ಎನ್ಫೋರ್ಸ್ಮೆಂಟ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕಾಗಿತ್ತು. ಸ್ವಯಂ ಸೇವಾ ಸಂಸ್ಥೆಯನ್ನು ನೇಮಕ ಮಾಡ್ಕೋಬೇಕಾಗಿತ್ತು. ಇವೆಲ್ಲದರ ಮೂಲಕವಾಗಿ ನಾವು ಅಕ್ಯೂಟಲ್ ಕಮಿಟಿಯನ್ನು ನೋಡಬೇಕಾಗಿತ್ತು. ಆದರೆ ಇಲ್ಲೆಲ್ಲೋ ವಿಫಲವಾಗಿ ಹೋಗಿದ್ದೇವೆ. ಈ ವೈದ್ಯರು ಯಾವುದೇ ತಪ್ಪು ಮಾಡಿಲ್ಲ ಅಂದಾಗ್ಯೂ ಕೂಡ ದೇವರ ಕಾರ್ಯದಲ್ಲಿ ಉಪವಾಸ ಇದ್ದಂಥ ಸೌಜನ್ಯರ ಹೊಟ್ಟೆಯಲ್ಲಿ ಜೀರ್ಣವಾಗದೇ ಇರುವ ಆಹಾರ ಪದಾರ್ಥಗಳಿದ್ವು ಅನ್ನುವ ಅಂಶವೂ ಇದೆ. ಅದರ ಮೇಲೆ ಯಾಕೆ ತನಿಖೆ ಕೈಗೊಂಡಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅದಲ್ಲದೆ ಕಾಲುವೆಯ ಆಚೆ ಅವಳು ಬಡಿದಾಡದ ರೀತಿಯಲ್ಲಿ ಮೇಲೊತ್ಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಕೈಯಲ್ಲಿ ಹಿಂಭಾಗದಲ್ಲಿ ಗೀರಲ್ಪಟ್ಟ ಕೈ ಬೇರೊಳಗಡೆ ಉಗುರೊಳಗಡೆ ಸಿಕ್ಕಾಕೊಂಡಂಥ ರಕ್ತವು ಟ್ಯಾಲಿ ಆಗದೆ ಇರುವಂಥ ಅಂಶವನ್ನು ಯಾಕೆ ಹೇಳಲಿಲ್ಲ? ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ರೌಂಡ್ ಶೇಪಲ್ಲಿ ವಾಚನ್ನು ಅಮಕಲ್ಪಟ್ಟಂತಹ ಮಾರ್ಕಿನ ಬಗ್ಗೆ ಯಾಕೆ ಮಾಹಿತಿಯನ್ನು ಕೊಟ್ಟಿಲ್ಲ? ಮತ್ತು ಟ್ಯಾಗ್ ಒಂದರಲ್ಲಿ ನೇಣ ಬಿಗಿದ ಸ್ಥಿತಿಯಲ್ಲಿ ಮಾಡಿದ ಪ್ರಕ್ರಿಯೆ ಏನು? ಮತ್ತು ಹರಿದು ಹೋದಂಥ ಚಡ್ಡಿಯನ್ನು ಮರ್ಯಾದೆ ಹೋಗ್ತದೆ ಅಂತೇಳಿ ಆ ಚಡ್ಡಿಯನ್ನು ಹೊಸ ಚಡ್ಡಿಯನ್ನು ತಂದು ಹಾಕಿದಂಥ ಅಧಿಕಾರಿಯ ಅಂಶ ಏನು? ಮತ್ತು ಅಲ್ಲಿ ಸಿಕ್ಕಂಥ ಕೂದಲುಗಳು ಯಾಕೆ ಟ್ಯಾಲಿ ಆಗುತ್ತಿಲ್ಲ? ಇಷ್ಟು ಪ್ರಶ್ನೆಗಳನ್ನು ಇಟ್ಟುಕೊಂಡು ತನಿಖೆಯನ್ನು ಕೈಗೊಳ್ಳದೇ ಇರುವಂಥ ವ್ಯಕ್ತಿಗಳ ಬಗ್ಗೆಯೂ ಕೂಡ ಸಂಶಯ ಹೊರಡಿಸ್ತದೆ. ಈ ಎಲ್ಲ ಅಂಶಗಳನ್ನು ಬಿಟ್ಟು ಇವರದೊಂದು 5-6 ಪೇಜ್ ವರದಿ ಇದೆಯಲ್ಲ, ದೊಡ್ಡ ಬಂಡಲ್ ವರದಿಯನ್ನು ಕೊಟ್ಟಿದ್ರೂ ಕೂಡ 5-6 ಪೇಜಲ್ಲಿ ಈ ಅಂಶಗಳಿಲ್ಲ. ಯಾವುದು ಜೀರ್ಣವಾಗದ ಆಹಾರ, ಯಾಕೆ ಚಡ್ಡಿಯನ್ನು ರೇಪಾದ ಚಡ್ಡಿಯನ್ನು ಬಿಟ್ಟು ಬೇರೊಂದು ಒಗೆದು ಒಣಗಾಕಿದ ಚಡ್ಡಿಯನ್ನು ತಂದು ತಾಯಿ ಕಡೆಯಿಂದ ನೇಯಿಸ್ಕೊಂಬಂದು ಈ ಮಗುವಿನಗೆ ತೊಡಿಸಿದ್ರು? ಮತ್ತು ಆ ಬ್ಯಾಗು ಯಾಕೆ ನೆನೆದೇ ಇರಲಿಕ್ಕೆ ಕಾರಣವಾದ ಅಂಶ ಏನು? ಅಲ್ಲಿ ಸಿಕ್ಕಂಥ ಕೂದಲ DNA ಯಾಕೆ ಮ್ಯಾಚ್ ಆಗಲಿಲ್ಲ? ಉಗುರೊಳಗಡೆ ಸಿಕ್ಕಂಥ ರಕ್ತಗಳು ಯಾಕೆ ಒಂದಕ್ಕೊಂದು ಮ್ಯಾಚ್ ಆಗಲಿಲ್ಲ? ಈ ಎಲ್ಲ ಅಂಶಗಳನ್ನು ನಾವು ಹಾಗಾದರೆ ಆ ಮಗು ತಾನು ಅತ್ಯಾಚಾರಕ್ಕೆ ಒಳಗಾಗುವಾಗ ಬಿಡಿಸಿಕೊಳ್ಳುವ ಸಂದರ್ಭದಲ್ಲಿ ಉಗುರೊಳಗಡೆ ಸಿಕ್ಕ ರಕ್ತ ಯಾರದು ಅನ್ನುವಂಥ ಬಹಳಷ್ಟು ಮಹತ್ವವಾದ ಅಂಶವಿದೆ ಸರ್ ಇದರಲ್ಲಿ. ಹಾಗಾಗಿ ನಾವು ಇದನ್ನೆಲ್ಲವನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕು.
ಹಾಗೆ ತನಿಖೆಗಳು ಯಾವ ರೀತಿಯಲ್ಲಿ ಹಳ್ಳ ಹಿಡಿದು ಹೋಗಿವೆ ಅನ್ನುವಂಥದ್ದು, ಯಾವ ರೀತಿಯಾಗಿ ನ್ಯಾಯಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಿದ್ದಾರೆ. ಜಡ್ಜ್ಮೆಂಟ್ ಬಂದಾಗಿಯೂ ಕೂಡ ನ್ಯಾಯಿಕ ವ್ಯವಸ್ಥೆ, ನ್ಯಾಯವನ್ನು ನಂಬ್ತೇವೆ, ನ್ಯಾಯಾಧೀಶರನ್ನು ನಂಬ್ತೇವೆ, ನ್ಯಾಯ ಒಂದೇ ನಮಗೆ ದಾರಿ ಅಂತ ಹೇಳುವಂಥ ನಾಯಕರುಗಳು ಯಾಕೆ ನ್ಯಾಯಾಲಯ ಕೊಟ್ಟಂಥ ಆದೇಶವನ್ನು ಎತ್ತಿ ಹಿಡಿಯುವಲ್ಲಿ ವಿಫಲರಾಗ್ತಿದ್ದಾರೆ. ಯಾವಾಗಲೂ ನೋಡ್ತಾ ಇದ್ದೇವೆ ಬಲಿಷ್ಠ ಜನರು ತಪ್ಪಿಸಿಕೊಳ್ಳುವ ಮಾರ್ಮಿಕತೆ, ಅದರಲ್ಲಿ ಮುಖ್ಯವಾಗಿ ಆಡಳಿತ ಜನರು ಯಾರಿದ್ದಾರೆ, ಕರಪ್ಟ್ ಆಡಳಿತಗಾರರು ಯಾರಿದ್ದಾರೆ, ಅವರು ವಂಚಿಸುವ ಪ್ರಕ್ರಿಯೆಯಲ್ಲಿ ಎದ್ದೆದ್ದು ಕಾಣ್ತಾ ಇರುವಂಥ ಅಂಶ ಭಾರಿ ಮುಖ್ಯವಾಗುತ್ತೆ ಸರ್. ಇಷ್ಟು ಅಂಶಗಳನ್ನು ಸರ್ವೋಚ್ಚ ನ್ಯಾಯಾಲಯ ಗಮನಿಸ್ತದೆ. ಅದೇ ರೀತಿಯಾಗಿ ಮಂಡ್ಯದ ಚಿಕ್ಕೆಂಪಮ್ಮ ಏನಿದ್ದಾರೆ, ಅವರೂ ಕೂಡ ಅವರನ್ನು ಒಬ್ಬ ಸುಳ್ಳಿ, ಒಬ್ಬಳು ಜೈಲಲ್ಲಿದ್ದವಳು ಇತ್ಯಾದಿ ಹೇಳಿ ಅವಳ ಚಾರಿತ್ರ್ಯವನ್ನು ವಧೆ ಮಾಡಿರುವಂಥ ಅಂಶಗಳೇನಿದೆ ಅದೆಲ್ಲವನ್ನ ತೆಗೆದಿರಿಸಿದಾಗಿಯೂ ಕೂಡ ಕೆಂಪಮ್ಮಳ ಸಾಕ್ಷಿ ಬಲಿಷ್ಠವಾಗಿಯೂ ಕೂಡ ನಿಲ್ಲುತ್ತೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಯಾಕೆ ಅವಳ ವಿರುದ್ಧ ತಿರುಗಿ ಬಿದ್ದರು, SITಯಲ್ಲಿಯೂ ಕೂಡ ಅವಳ ವಿರುದ್ಧ ಯಾಕೆ ತಿರುಗಿ ಬಿದ್ದರು, ಮತ್ತು ಅವಳ ಚಾರಿತ್ರ್ಯವನ್ನು ನಿರಂತರವಾಗಿ ಒಬ್ಬ ಸತ್ಯ ಹೇಳಿದ್ದನ್ನು ಒಂದಿಷ್ಟು ಹೇಳಿದ್ದಕ್ಕೆ ಅವಳ ಚಾರಿತ್ರ್ಯನ ವಧೆ ಮಾಡಲಿಕ್ಕೆ ಸೃಷ್ಟಿ ಮಾಡಿದಂಥ ಪ್ರಕ್ರಿಯೆ, ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಧರ್ಮ ಒಡೆಯುತ್ತಿದ್ದಾರೆ ಸ್ಟ್ಯಾನ್ಲಿ ಎನ್ನುವಂಥ ಅಂಶವನ್ನು ಪದೇ ಯಾಕೆ ತೋರಿಸಲಾಯಿತು ಇತ್ಯಾದಿಗಳನ್ನೆಲ್ಲವನ್ನೂ ಒಳಗೊಂಡಂತೆ ತನಿಖೆ ಎಲ್ಲವೂ ಕೂಡ ನ್ಯಾಯಾಲಯದ ಮುಂದೆ ಎಲ್ಲವನ್ನೂ ಇಡುವಂಥ ಅಂಶ ಇದೆ ಸರ್. ಎಲ್ಲಕ್ಕಿಂತ ಹೆಚ್ಚಾಗಿ ಸೌಜನ್ಯ ಅತ್ಯಾಚಾರಕ್ಕೊಳಗಾದಂಥ ಹೆಣ್ಣು ಮಗಳಾಗಿದ್ದರೂ ಕೂಡ ಇಲ್ಲೇನೋ ಒಂದು ಶಕ್ತಿ ಇದೆ, ಜನಶಕ್ತಿ ಇದೆ. ಆ ಜನಶಕ್ತಿಯು ಕೂಡ ಇಂದಿಗೂ ಮುಂದಿಗೂ ಉಸಿರಾಡ್ತಾ ಇರೋದು ನ್ಯಾಯ ಬರುತ್ತೆ ಅಂಥೇಳಿ. ಆ ನ್ಯಾಯ ಬರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಕಾಯುವಿಕೆ ನಮ್ಮ ಮುಂದೆ ಇದೆ. ಬೆಳಕು ಎಲ್ಲಿಂದಲೋ ಬರುತ್ತೆ, ಅದು ನ್ಯಾಯಾಲಯದ ಆದೇಶದಿಂದ ಬರ್ಬೋದು ಅಂತ ಕಾಯ್ತಿದ್ದೇವೆ. ಇದು ಸತ್ಯ ಮತ್ತು ಸತ್ಯವೆತ್ತ ದೈವದ ಲಕ್ಷಣ ಇದೇ ಆಗಿದೆ.